ಕಾಟೇರ, ಸಲಗ, ಭೀಮ, ಟಗರು ಈ ಸಿನಿಮಾಗಳ ಹಿಟ್ಗೆ ಆ ಸಂಭಾಷಣೆ ಅನ್ನೋದು ಕಾರಣ ಆಗಿದೆ ಅನ್ನುವಂಥ ರಿವ್ಯೂಸ್ ಬಂದಾಗ ಏನು ಅನಿಸ್ತು ನಿಮಗೆ? ತುಂಬ ಖುಷಿ ಕೊಡುತ್ತೆ. ಅಂದರೆ ಒಂದು ನಾವೇನು ವೃತ್ತಿ ಮಾಡ್ತಿದ್ದೀವಿ ಅದಕ್ಕೆ ನಮ್ಮ ಡೈರೆಕ್ಟರ್ಗಳು ಕರೀತಾರೆ, ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಡ್ತಾರೆ. ಏಕೆಂದರೆ ಅವ್ರು ಕೊಟ್ಟಿರೋದ್ರಲ್ಲಿ 75ರಿಂದ 80 ಸೀನ್ಸ್ ಇರ್ತವೆ. ಯಾವುದೇ ಒಂದು ಮಾತಿರಲ್ಲ. ಮಾಸ್ತೆ ನೀವು ಬರೀತೀರಾ ಬರೀರಿ ಅನ್ನೋ ಒಂದು ಮಾತು ನಮಗೆ ಹಿಂಗೆ ಭಾಷೆ ತಗೊಂಡಂಗೆ. ಅದು ತಗೊಳ್ಳೋವಾಗ ಭಯ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ. ಮತ್ತು ಇದನ್ನು ನಾವು ಆ ಒಂದು ಈಗ ನಾಯಕ ಅಂತ ಹೇಳಿದ ತಕ್ಷಣ ದರ್ಶನ್ ಸರ್ ಆಗಿರಲಿ, ನಾವು ಬರೆದಿರೋ ಇದರಲ್ಲಿ ಶಿವಣ್ಣ ಅವರಾಗಿರಲಿ, ಅವರು ಬಂದಾಗ ನಾವು ಬರೆದಿರೋ ಸಂಭಾಷಣೆನ ಯಾವ ಮಟ್ಟದಲ್ಲಿ ಪೋರ್ಟ್ರೇಟ್ ಮಾಡ್ತಾರೆ ಅಂದರೆ ಪಾತ್ರವಾಗಿ ಇದು ಮಾಡ್ತಾರೆ ಅಂತ. ಸೊ ಅದು ನನಗೆ ಶಿವಣ್ಣ ತಗೊಂಡಿದ್ದ ಡೈಲಾಗ್ಸ್ ಟಗರೂಲಿ, ಮತ್ತೆ ಅದೇ ಟಗರೂಲಿ ಡಾಲಿ ಅವರು ಮಾತಾಡಿದ ಮಾತುಗಳು, ತುಲಾಭಾರ ಡೈಲಾಗ್ ಅಲ್ಟಿಮೇಟ್. ಅಂದ್ರೆ ಅಲ್ಲೊಂದೊಂದ್ಸತಿ ಸ್ಪಾಟ್ಗೂ ಹೋಗ್ತಿದ್ದೆ, ಅವ್ರು ಎಷ್ಟು ಚೆನ್ನಾಗಿ ಯಾವಾಗ್ಲೂ ಕಲಾವಿದ್ರನ್ನ ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅವ್ರು ಅಷ್ಟು ತಲೆ ಬಗ್ಸಿ ಅದಕ್ಕೆ ನ್ಯಾಯ ಒದಗಿಸ್ತಾರೆ, ದುಡಿತಾರೆ. ನಾವೆಲ್ಲ ಕುತ್ಕೊಂಡು ಬರೀತೀವಿ, ಬಟ್ ಅದು ಎಲ್ಲೋ ಕುತ್ಕೊಂಡು ಬರೆಯೋದು ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ಆ ಥಾಟ್ಸ್ ಜನರೇಟ್ ಆಗ್ಬೇಕು, ಆ ಪಾತ್ರಗಳೇ ನೀವಾಗ್ಬೇಕು. ಈಗ ಅದು ಬರೀತಿರೋದು ಮಾಸ್ತಿ ಅವರಲ್ಲ, ಆ ಕ್ಯಾರೆಕ್ಟರ್ಗೆ ಅಲ್ವಾ ಪಾತ್ರ. ಯಾಕಂದ್ರೆ ನಾನು ಡೈರೆಕ್ಟರ್ಸ್ ಜೊತೆ ಒಂದು ಇಂಟ್ರಾಕ್ಟ್ ಮಾಡೋವಾಗ ಹೇಳಿರ್ತೀನಿ, ಅಲ್ಲ ಸರ್ ನಾನು 70 ಪಾತ್ರವಾಗಿ ಬರೀತೀನಿ, ನೀವು 70 ಪಾತ್ರದ ಜೊತೆ 24 ವಿಂಗ್ ಕೆಲಸ ಮಾಡ್ತೀರಿ. ಎಡಿಟರ್ ಆಗಿರ್ಬೇಕು, ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿರ್ಬೇಕು, ತುಂಬಾ ಪಾತ್ರಗಳಾಗಿ ನೀವು ಮಾಡ್ತಿರಲ್ಲ ಅಂತ ಹೇಳ್ತಿರ್ತೀನಿ ನಾನು. ಓಕೆ, ನಂಗೆ ಈ ಬರವಣಿಗೆ ಬರೀತಾರೆ, ಈ ಡೈಲಾಗ್ ಬರೀತಾರೆ, ಅಥವಾ ಪತ್ರಕರ್ತರು ಪುಸ್ತಕ ಬರೀತಾರೆ ಅಂದಾಗೆಲ್ಲ, ಅಥವಾ ಯಾರಾದರೂ ಪುಸ್ತಕ ಬರೆಯೋರು ಪುಸ್ತಕ ಆ ಪೆನ್ ಹಿಡ್ಕೊಂಡು ಪೇಪರಲ್ಲಿ ಬರೀತಾರ ಅಥವಾ ಟೈಪ್ ಮಾಡ್ತಾರ ಅಂತ? ಈಗೀಗ ಸ್ವಲ್ಪ ಟೈಪಿಂಗ್ ಚೇಂಜ್ ಆಗಿದೆ. ಯಾಕೆಂದ್ರೆ ಸ್ಫುಟವಾಗಿ ಕಾಣುತ್ತೆ, ಮತ್ತೆ ಕರೆಕ್ಷನ್ಸ್ ಈಸಿ ಮಾಡ್ಕೋಬಹುದು ಅಂತ. ಬಟ್ ನನಗಿದೆ ಆನಂದ, ಪೇಪರು ಪೆನ್ನ ಅದು ಆನಂದ. ಇದರಲ್ಲಿ ಇದನ್ನ ಕಟ್ ಮಾಡಿ ಪೇಸ್ಟ್ ಮಾಡಬೇಕು ಅಂದಾಗ ಒಂದ್ ಸ್ವಲ್ಪ ಸರಿ ಕಾಣುತ್ತೆ, ಒಂದ್ ಸ್ವಲ್ಪ ಸರಿ ಕಾಣಲ್ಲ ಅನ್ಸುತ್ತೆ. ಇದರಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೂ ಬಟ್ ಬರಿಬೇಕು, ಒಂದಷ್ಟು ಬರ್ದಾಗ ಅದು ಹೃದಯದಲ್ಲಿ ಕುತ್ಕೊಳ್ಳುತ್ತೆ, ಮತ್ತೆ ಮೂಡುತ್ತೆ. ಇದು ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಇದು ನಾವೇ ನೀವು ಹೇಳ್ದಂಗೆ ಮನ್ಸಿಟ್ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಸ್ವಲ್ಪ ತ್ರಾಸ ಆಗುತ್ತೆ, ಆದ್ರೂ ಚೆನ್ನಾಗಿರುತ್ತೆ. ಮತ್ತೆ ಸಮಯನೂ ಜಾಸ್ತಿ ಹಿಡಿಯುತ್ತೆ ಅನ್ಕೋತೀನಿ ಅಲ್ವಾ? ರೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.